ಈಗ ಬಾ ನಿಧಾನಕ್ಕೆ ಬಾ. ನಡಿ ನಡಿ. ಪಾಪನ ಎತ್ಕೊಳಕ್ಕಾಗಲ್ಲ, ಈಗ ಹೋಗು ಬಾಯ್. ಗುಡ್ ನೈಟ್ ಅಮೋಘ್. ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ನಾನು ನನ್ನ ಲೈಫ್. ಇವತ್ತು ಫ್ರೆಂಡ್ಸ್, ನಿಮಗೆ ಗೊತ್ತೇ ಇದೆ, ತಮ್ಲೈನ್ ನೋಡಿರ್ತೀರಾ, ಇವತ್ತು ಅಮೋಘ್ಸ್ ಡೇ, ಅಮೋಘ್ ವ್ಲಾಗ್ ಅಂತ ಹೇಳ್ಬಿಟ್ಟು ಸ್ಪೆಷಲಿ ಅಮೋಘ್ ದಿನ ಇವತ್ತು. ಅವನ ಒಂದು ವೀಡಿಯೋಸು ಅಂದರೆ ಬೆಳಿಗ್ಗೆಯಿಂದ ಸಂಜೆ ನೈಟ್ವರೆಗೂ ಏನೆಲ್ಲ ಮಾಡ್ತಾನೆ ಅಂತ ನಾನು ಇವತ್ತು ಆದಷ್ಟು ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗೆಯೇ ಇವಾಗ ಅಮೋಘ್ ಎದ್ದಿದ್ದಾನೆ. ಎದ್ದು ಒಂದು 7:30 ಒಳಗಡೆ ಎಲ್ಲ ಎದ್ಬಿಡ್ತಾನೆ. ಎದ್ದು ಅವನು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ವಾಶ್ರೂಮ್ಗೆ ಹೋಗೋದಿದ್ರೆ ಅದೆಲ್ಲ ಮಾಡಿಕೊಂಡು ಆ ನಂತರ ಬರೀತಿರ್ತಾನೆ. ಡೈಲಿ ಅಲ್ಲ, ಅವನಿಗೆ ಇಂಟ್ರೆಸ್ಟ್ ಇದ್ದರೆ ಯಾವಾಗಂದರೆ ಅವಾಗ ಬರಿತಾ ಇರ್ತಾನೆ. ಸೊ ನಾನು ಕೂಡ ಏನು ಹೇಳೋದಿಲ್ಲ ಅವನಿಗೆ. ಸ್ವಲ್ಪ ಹೊತ್ತು ಬರೆದು ಆಮೇಲೆ ಮತ್ತೆ ಹಾಲು ಕುಡಿತಾನೆ. ಹಾಲು ಕುಡಿದಾದ್ಮೇಲೆ ಅವನ ತಂಗಿ ಜೊತೆ ಆಟ ಆಡ್ತಾ ಇರ್ತಾನೆ. ತುಂಬ ಅಂದರೆ ತುಂಬ ಆಟ ಆಡ್ತಾನೆ ಅವಳ ಜೊತೆ, ಸಾನ್ವಿ ಜೊತೆ. ಹಾಗೆಯೇ ನನ್ನ ಕೈಲಿ ಕೂಡ ತುಂಬ ಬೈಸ್ಕೊತಿರ್ತಾನೆ. ಸ್ವಲ್ಪ ತುಂಟಾಟ ಜಾಸ್ತಿ ಇರುತ್ತೆ ಮಕ್ಕಳಲ್ಲಿ. ಸೊ ನಾವು ಕೂಡ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಆಟ ಆಡ್ತಿದ್ದಾರೆ ಇಬ್ಬರು ಅಂತ ಕೂಡ ಬಿಡೋದಕ್ಕಾಗಲ್ಲ, ಆ ರೀತಿ ಇರುತ್ತೆ. ಆಟ ಆಡಬೇಡಿ ಅಂತಲೂ ಹೇಳೋಕ್ಕಾಗಲ್ಲ, ಆಡಿ ಅಂತಲೂ ಫ್ರೀಡಮ್ ಕೊಡೋದಕ್ಕಾಗಲ್ಲ ಹೆಚ್ಚಾಗಿ, ಆ ರೀತಿ ಸಿಚುವೇಶನ್ಸ್ ಇರುತ್ತೆ. ಹಾಗೆ ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಸರಿ ಭೇಟಿ ಕೊಟ್ಟಿದ್ದರೆ, ಹಾಗೆಯೇ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಚೆನ್ನಾಗಿ ಆಟ ಆಡಾದ್ಮೇಲೆ ಅವರ ಅಪ್ಪ ಅವನಿಗೆ ಸ್ನಾನ ಮಾಡಿಸ್ತಾರೆ. ಅವರೇ ಸ್ನಾನ ಮಾಡಿಸೋದು ಡೈಲಿ. ಸ್ನಾನ ಮಾಡಿಸಿ ರೆಡಿ ಮಾಡ್ತಾರೆ. ಅಷ್ಟರಲ್ಲಿ ನಾನು ಟಿಫನ್ ಕೂಡ ರೆಡಿ ಮಾಡಿದ್ದೀನಿ. ಇವತ್ತು ದೋಸೆ ಮತ್ತು ಚಟ್ನಿ. ಏನು ಡೇ ಇವತ್ತು ಸ್ಕೂಲಲ್ಲಿ? ಬ್ಲೂ ಡೇ. ಓಕೆ ಬಾಯ್. ಹ್ಯಾವ್ ಎ ನೈಸ್ ಡೇ. ಹಾಗೆ ಅಮೋಘ್ಗೆ ಅವ್ರ ಸ್ಕೂಲಲ್ಲಿ ಏನು ಕೊಡಬೇಕು, ಅವ್ರಿಗೆ ಮಕ್ಕಳಿಗೆ ತಿನ್ನೋದಕ್ಕೆ ಏನು ಕೊಡಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ, ಆಲ್ರೆಡಿ ಹೇಳಿದ್ದಾರೆ. ಅಂದರೆ ಟೈಮ್ ಟೇಬಲ್ ರೀತಿ ಕೊಟ್ಟಿದ್ದಾರೆ. ಡೈಲಿ ಒಂದೊಂದು ಚೇಂಜ್ ಇರುತ್ತೆ. ಹಾಗೆ ಸಲಾಡ್ಗಳು ಕೂಡ ಇರುತ್ತೆ ಅದ್ರ ಜೊತೆಗೆ. ಸೊ ಆವಾಗ ನಾನು ಡಬಲ್ ನಾಷ್ಟ ಎಲ್ಲ ರೆಡಿ ಮಾಡಬೇಕು. ಇವತ್ತು ದೋಸೆ ಇರೋದ್ರಿಂದ ಎಲ್ಲರಿಗೂ ಕೂಡ ದೋಸೆ ಆಗುತ್ತೆ. ಸೊ ಹಾಗೆಯೇ ಹೋಗಬೇಕಾದ್ರೆ ಸ್ಕೂಲಿಗೆ ತಂಗಿನ ಮಾತಾಡಿಸ್ಕೊಂಡು ಅವಳ ಜೊತೆ ಸ್ವಲ್ಪ ಮಾತಾಡಿ ಅವಳಿಗೆ ಬಾಯ್ ಎಲ್ಲ ಹೇಳಿ ಆಮೇಲೆ ಹೋಗ್ತಾನೆ. ಸೊ ಅವಳು ಸಾನ್ವಿ ಕೂಡ ಬಾಯ್ ಮಾಡ್ತಾಳೆ ನೋಡ್ಕೊಳ್ಳಿ. ತುಂಬ ಬಾಯ್ ಮಾಡೋದಕ್ಕಿಂತ ಹೆಚ್ಚಾಗಿ ಅವಳು ಹಾಯ್ ಅನ್ನೋ ಜಾಸ್ತಿ. ಯಾಕಂದರೆ ನಾನು ಕೂಡ ಯೂಟ್ಯೂಬ್ ಮಾಡ್ತಿರ್ತೀನಲ್ಲ, ಹಾಯ್ ಫ್ರೆಂಡ್ಸ್ ಅಂದರೆ ಸಾಕು, ಅವಳಿಗೆ ಗೊತ್ತಾಗ್ಬಿಡುತ್ತೆ ವಿಡಿಯೋ ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ವಿಡಿಯೋ ನೋಡೋದಕ್ಕೆ ಮತ್ತು ಹಾಯ್ ಮಾಡೋದಕ್ಕೆಲ್ಲ ಬರ್ತಾಳೆ. ಸೊ ಇವಾಗ ಅಮೋಘ್ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ನೆಕ್ಸ್ಟ್ ನಾನು ಸ್ಕೂಲಿಂದ ಕರ್ಕೊಂಬರೋದನ್ನ ನಾನು ಶೂಟ್ ಮಾಡ್ತೀನಿ. ಯಾಕಂದರೆ ಇವತ್ತು ಪೂರ್ತಿ ಅವನದೇ ಡೇ ಇರೋದ್ರಿಂದ ನಾನು ನನ್ನ ಒಂದು ಏನು ಪರ್ಸ್ನಲ್ ಕೆಲಸಗಳೆಲ್ಲ ಏನೂ ನಾನು ತೋರಿಸ್ತಾ ಇಲ್ಲ. ಇದು ಬಂದು ಅಮೋಘ್ ಸ್ಕೂಲ್. ನಡಿಯಮ್ಮ, ಅದು ನನ್ನ ಕೈಲಿ ಕೊಡೋವರೆಗೂ ಸಮಾಧಾನ ಇರಲ್ಲ ಈಗ. ನಡಿ, ಹೆಂಗೆ ನಡಿ. ಬಾಯಿಗೆ ಹಾಕೋತಾಳೆ, ನಾನು ಅದಕ್ಕೆ ಇಸ್ಕೊಂಡ್ಬಿಟ್ಟೆ. ಊಟ ಇನ್ನೂ ಇಲ್ಲ. ಹಾಂ, ನಿಧಾನ. ನಡಿ, ಅಲ್ಲೊಂದು ಫೋಟೋ ತೆಗಿತೀನಿ. ಬ್ಲೂ ಡೇನಾ ಇವತ್ತು ಅಮೋಘ್? ಹಾಂ, ಹೌದಾ? ಬಾಯ್, ಸ್ಟ್ಯಾಂಡ್ ಹಿಯರ್ ಅಮೋಘ್. ಸ್ಟ್ಯಾಂಡ್ ಹಿಯರ್. ಹಾಂ,
ಸೊ ಸ್ಕೂಲಿಂದ ಮನೆಗೆ ಕರ್ಕೊಂಬಂದೆ. ಬೆಳಿಗ್ಗೆನೂ ಅಷ್ಟೇ ನಾನು ಅವನಿಗೆ ಇದನ್ನ ಹಚ್ತೀನಿ. ಅಂದರೆ ಸೊಳ್ಳೆ ಇವಾಗ ತುಂಬ ಡೆಂಗ್ಯೂ ಕಾಲರ ಎಲ್ಲ ಬರ್ತಾ ಇದೆ ಅಂತ ಹೇಳ್ತಾರೆ. ಹಾಗಾಗಿ ತುಂಬ ಹೆಚ್ಚಾಗ್ತಿದೆ ಡೆಂಗ್ಯೂ. ಅದಕ್ಕೋಸ್ಕರ ಇದು ಒಂದು ಮಸ್ಕಿಟೋಸ್ ರೋಲ್ ಆನ್ ಅಂತ ಸಿಗುತ್ತೆ. ಸೊ ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಸಾನ್ವಿಗೂ ಕೂಡ ನಾನು ಯೂಸ್ ಮಾಡ್ತೀನಿ, ಹಾಗೆ ಆ ಮಗು ಕೂಡ ಯೂಸ್ ಮಾಡ್ತೀನಿ. ನಾವೇನು ಕ್ಲಾತ್ ಹಾಕ್ತೀವೋ ಮಕ್ಕಳಿಗೆ ಅದ್ರ ಮೇಲೆ ಅಷ್ಟೇ ಡಾಟ್ ಇಡೋ ಅಂಥದ್ದು. ಸೊ ಮಸ್ಕಿಟೋಸ್ ಇದ್ರ ವಾಸನೆಗೆ ಬರೋದಿಲ್ಲ. ಸೊ ಆನಂತರ ಅವನು ಊಟ ಮಾಡ್ತಾನೆ. ಬಟ್ ಆದರೆ ಇವತ್ತು ಅವ್ರು ಸ್ಪೆಷಲ್ಲಾಗಿ ಅವರಪ್ಪ ನಂದಿನಿ ಪೇಡ ತಂದಿರ್ತಾರೆ. ಸೊ ಅದು ಅವನಿಗೆ ತುಂಬ ಇಷ್ಟ, ಹಾಲಲ್ಲಿ ಮಾಡಿರೋದು. ಸೊ ಹಾಗಾಗಿ ಫಸ್ಟಿಗೆ ಸ್ಕೂಲಿಂದ ಬಂದ ತಕ್ಷಣ ಕೇಳ್ತಾನೆ. ಬಟ್ ಆದರೆ ನನ್ನ ಕೈಕಾಲೆಲ್ಲ ತೊಳೆಸಿ ಆನಂತರ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮಸ್ಕಿಟೋಸ್ ರೋಲ್ ಅನ್ನಂತೂ ಹಾಕ್ತೀನಿ. ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೂ ಹಾಕ್ತೀನಿ, ಬಟ್ ನಾನು ಶೂಟ್ ಮಾಡೋದು ಮರ್ತೆ ಅಷ್ಟೇ. ಸೊ ಆವಾಗ ಡ್ರೆಸ್ ಚೇಂಜ್ ಮಾಡಿರ್ತೀನಲ್ಲ, ಸೊ ಮತ್ತೆ ಹಾಕಬೇಕಾಗತ್ತೆ. ಅದಕ್ಕೋಸ್ಕರ ಮತ್ತೆ ಹಾಕಿ ಇವಾಗ ಅವನು ಅದೊಂದು ಪೇಡ ತಿಂದಾದ್ಮೇಲೆ ಅವನು ಊಟ ಸ್ಟಾರ್ಟ್ ಮಾಡೋದು. ಸೊ ಆನಂತರ ಮತ್ತೆ ಈವ್ನಿಂಗ್ ಕೂಡ ತಿಂತಾನೆ ಬೇರೆ ಏನಾದರೂ ಇದ್ದರೆ. ಸೊ ಇವಾಗ ಜಸ್ಟ್ ಪೇಡ ತಿಂದ್ಬಿಟ್ಟು ಊಟಕ್ಕೆ ಕುತ್ಕೊತಾನೆ. ಸೊ ಹಾಗೆ ಇವಾಗ ಊಟಕ್ಕೆ ಕೂತಿದ್ದಾನೆ. ಸೊ ಊಟ ಮಾಡ್ತಾನೆ ಇವಾಗ. ನೋಡಿ ಸಾನ್ವಿ ಅಂತೂ ಹಾಯ್ ಮಾಡೋದಂತೂ ತಪ್ಪಿಸೋದಿಲ್ಲ. ನಾನು ಯಾವಾಗ ಏನು ಮೊಬೈಲಲ್ಲಿ ಶೂಟ್ ಮಾಡ್ತಿರ್ತೀನಿ, ಕ್ಯಾಮ್ರಾ ನೋಡಿದ ತಕ್ಷಣ ಅವಳು ಮಾಡೋದೇ ಹಾಯ್ ಅಂತ. ನೀವೇ ನೋಡ್ತಾ ಇರ್ಬೋದು. ತುಂಬ ಖುಷಿ ಆಗುತ್ತೆ ನನಗೆ ಆ್ಯಕ್ಚುಲಿ. ಯಾವಾಗ ನೋಡಿದ್ರೂ ಕ್ಯಾಮ್ರಾ ತೆಗೆದ್ರೆ ಹಾಯ್ ಅಂತ ಸ್ಮೈಲ್ ಮಾಡಿಕೊಂಡು ನಗ್ತಾ ಒಂದು ಎಕ್ಸ್ಪ್ರೆಷನ್ ಕೊಡ್ತಾ ಇರ್ತಾಳೆ. ಸೊ ಹಾಗೆ ಇವಾಗ ಊಟ ಮಾಡ್ತಾ ಇದ್ದೀನಿ. ನಾನು ಕೂಡ ಇವಾಗ ಸಾನ್ವಿಗೂ ಕೂಡ ಊಟ ಮಾಡಿಸ್ಬೇಕು. ಜಸ್ಟ್ ಅವ್ರು ಊಟ ಮಾಡ್ತಾ ಇರೋದನ್ನ ನೋಡೋಣ, ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಸೊ ಇವಾಗ ಸಾನ್ವಿಗೂ ಕೂಡ ಊಟದ ಟೈಮು. ಸೊ ಸಾನ್ವಿಗೆ ನಾನು ತಿನ್ನಿಸ್ತೀನಿ, ಅಮ್ಮೋಗೆ ಹಾಕ್ಕೊಟ್ರೆ ಅವನೇ ಕೂಡ ತಿಂತಾನೆ. ಸೊ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಿಂತಾ ಇದ್ದಾನೆ. ಆ್ಯಕ್ಚುಲಿ ಅವನಿಗೆ ಫೇವ್ರೇಟು ದೋಸೆ. ಸೊ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಕೇಳ್ತಾನೆ ಯಾವಾಗ್ಲೂ. ಇದ್ದರೆ ಚಟ್ನಿ ಕೂಡ ತಿಂತಾನೆ, ಬಟ್ ಆದರೆ ಕಮ್ಮಿ. ಆಲೂಗೆಡ್ಡೆ ಪಲ್ಯ ಆದರೆ ತುಂಬ ಇಷ್ಟಪಟ್ಟು ತಿಂತಾನೆ. ಸೊ ಹಾಗಾಗಿ ದೋಸೆನೇ ಹಾಕ್ಕೊಡು. ನಾನು ಸಾಂಬಾರು ಕೂಡ ಮಾಡಿದ್ದೆ ಮಧ್ಯಾಹ್ನಕ್ಕೆ, ಬೇರೆ ಸಾಂಬಾರು ತರಕಾರಿ ಸಾಂಬಾರು ಮಾಡಿದ್ದೆ. ಬಟ್ ಅವ್ನು ದೋಸೆ ಅಲ್ವಾ ಇವತ್ತು ದೋಸೆನೇ ಹಾಕ್ಕೊಡು ಅಂತೇಳ್ಬಿಟ್ಟು ಮತ್ತೆ ದೋಸೆ ಹಾಕಿಸ್ಕೊಂಡು ತಿಂತಾ ಇದ್ದಾನೆ. ಸೊ ಇವಾಗ ಊಟ ಆದಮೇಲೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾನೆ. ಸೊ ಅವನಿಗೆ ಫೇವ್ರೆಟ್ ಬಂದ್ಬಿಟ್ಟು ಮಾಷಾ ಆ್ಯಂಡ್ ದ ಬೇರ್ ನೋಡ್ತಾನೆ. ಮಂಕಿ ಆ್ಯಂಡ್ ಟ್ರಂಕ್ ಅನ್ಕೊತೀನಿ ಅದು ಬರುತ್ತೆ. ಆಮೇಲೆ ಮತ್ತೆ ಪೆಪ್ಪಾ ಪೆಗ್, ಮತ್ತು ಇನ್ನೊಂದು ಬಂದು ಚಿಂಟು ಟಿ ವಿ ಹಾಕ್ಕೊತಾನೆ. ಅದರಲ್ಲಿ ಟಿಯಾನ್ ಕೂಡ ನೋಡ್ತಾನೆ. ಅದು ತುಂಬ ಫೇವ್ರೇಟ್ ಅಂದರೆ ಫೇವ್ರೇಟ್. ಅವನಿಗೆ ಕ್ರಿಶ್ ನೋಡ್ತಾನೆ, ಲಿಟಲ್ ಕ್ರಿಶ್, ಮತ್ತು ಏನು ಟಿಯಾನ್ ಇದೆಲ್ಲ ನೋಡ್ತಾನೆ. ಒಂದು 1 ಅವರ್ ತನಕ ಅವ್ನು ನೋಡಿಕೊಂಡು ಆರಾಮಾಗಿದ್ದು ಆ ನಂತರ ಏನು ಮಾಡ್ತಾನೆ ಅಂದರೆ ನನಗೂ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾನೆ, ಕಸ ಗುಡಿಸೋದು. ಬಟ್ ಅವ್ನು ಗುಡಿಸ್ದ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಿರೋದಿಲ್ಲ. ಅವ್ನು ಗುಡಿಸಾದ್ಮೇಲೆ ನಾನು ಗುಡಿಸ್ತೀನಿ. ಯಾಕಂದರೆ ಅವ್ನು ಅಷ್ಟು ಚೆನ್ನಾಗಿ ಗುಡಿಸ್ತಾನೆ. ಸುಮ್ಮನೆ ಮಕ್ಕಳಿಗೆ ಡಿಸ್ಕರೇಜ್ ಮಾಡಬಾರ್ದು ಅಂತೇಳ್ಬಿಟ್ಟು ಓಕೆ ಗುಡಿಸು, ಕ್ಲೀನ್ ಮಾಡು ಅಂತ ನಾನು ಹೇಳ್ತೀನಿ. ಸೊ ಅವನು ಮತ್ತೆ ಸೋಫಾ ಕವರೆಲ್ಲ ನೀಟಾಗಿ ಹಾಕಿ ಕ್ಲೀನ್ ಮಾಡಿಕೊಂಡು ಅವನು ಕಸ ಗುಡಿಸ್ತಿರ್ತಾನೆ. ನಾಟ್ ಬ್ಯಾಡ್, ಸ್ವಲ್ಪ ಚೆನ್ನಾಗೇ ಗುಡಿಸ್ತಾನೆ. ಆಮೇಲೆ ಮತ್ತೆ ನಾನು ಸ್ವಲ್ಪ ಮೇಲೆ ಗುಡಿಸ್ಕೊತೀನಿ. ಸೊ ಅದನ್ನು ಕೂಡ ಮಾಡ್ತಾನೆ. ಯಾಕಂದರೆ ಅವನು ಸಾನ್ವಿ ಮಲ್ಕೊಂಡಾಗ ಅವನಿಗೇನು ಬೇರೆ ಕೆಲಸನೇ ಇರೋದಿಲ್ಲ. ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾನೆ, ಹಾಗೆ ಅವನು ಕೂಡ ಸ್ವಲ್ಪ ಹೊತ್ತು ಆಟ ಆಡ್ತಾನೆ. ಆಮೇಲೆ ಈ ಥರ ಕಸ ಗುಡಿಸೋದು ಈ ರೀತಿ ಮಾಡ್ತಾನೆ. ಸಾನ್ವಿ ಇದ್ದರೆ ಅವನಿಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಯಾಕಂದರೆ ಸಾನ್ವಿ ಜೊತೆ ಆಟ ಆಡ್ತಾ ಇರ್ತಾನೆ, ತುಂಬ ಆಟ ಆಡ್ತಾನೆ. ಹಾಗಾಗಿ ಅವನಿಗೆ ಸಾನ್ವಿ ಇದ್ದಾಗ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ. ಸಾನ್ವಿ ಮಲ್ಕೊಂಡಾಗ ಈ ರೀತಿ ಕೆಲಸಗಳು ಅವನು ಮಾಡ್ಕೊತಾ ಇರ್ತಾನೆ. ಸೊ ಸೋಫಾ ಕವರೆಲ್ಲ ಒದ್ರಿ ಕ್ಲೀನ್ ಮಾಡಿಕೊಂಡು ಅವ್ರು ಚೆಲ್ಲಿದ್ದು ಏನು ಟಾಯ್ಸ್ಗಳೆಲ್ಲ ಇರುತ್ತೆ, ಆಟ ಸಾಮಾನುಗಳು ಎಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಆಮೇಲೆ ಅವನು ಕಸ ಎಲ್ಲ ನೀಟಾಗಿ ಗುಡಿಸ್ತಾನೆ. ನೋಡಿ ನಾನು ಯಾವ ರೀತಿ ನಾನು ಸೋಫಾ ನೀಟಾಗೆಲ್ಲ ಕ್ಲೀನ್ ಮಾಡಿ ಮತ್ತು ಟಾಯ್ಸ್ ಎಲ್ಲ ಎತ್ತಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಕಸ ಗುಡಿಸ್ತೀನೋ ಅದೇ ರೀತಿ ಇವನು ಕೂಡ ಫಾಲೋ ಮಾಡ್ತಾನೆ. ಸೊ ನಾವು ಏನು ಮಾಡ್ತೀವೋ ಅದನ್ನೇ ಮಕ್ಕಳು ಫಾಲೋ ಮಾಡೋದು ಖಂಡಿತ 100% ನಿಜ. ಸೊ ಅವನು ಕೂಡ ನೀಟಾಗಿ ನೋಡಿ ಸೋಫಾ ಕೆಳಗಡೆ ಎಲ್ಲ ನಾನು ಗುಡಿಸ್ಕೊತೀನಿ ಈ ರೀತಿ ಎಲ್ಲ ನೀಟಾಗಿ. ಸೊ ಅದೇ ರೀತಿ ಅವನು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಸೊ ಆಮೇಲೆ ಇನ್ನೂ ಸಾನ್ವಿ ಎದ್ದಿಲ್ಲ ಅಂದರೆ ಅವನು ಕೂಡ ಈ ಥರ ಎಲ್ಲ ಮತ್ತು ಆಟ ಸಾಮಾನೆಲ್ಲ ಜೋಡಿಸ್ಕೊಂಡು ಆಟ ಆಡ್ಕೊಂಡು ಕೂತಿರ್ತಾನೆ. ಸೊ ಅವನು ಮಧ್ಯಾಹ್ನದ ಹೊತ್ತು ಆದಷ್ಟು ಮಲ್ಕೊಳ್ಳಲ್ಲ. ನಾನು ಕೂಡ ಮಲ್ಗೋದಕ್ಕೆ ಫೋರ್ಸ್ ಮಾಡಲ್ಲ, ಆಟ ಆಡೋದಕ್ಕೆ ಬಿಟ್ಬಿಡ್ತೀನಿ. ಸೊ ಅವನಿಗೆ ಏನು ಇಷ್ಟ ಆಗುತ್ತೋ ಅದು ಮಾಡೋದಕ್ಕೆ ಬಿಡ್ತೀನಿ. ಯಾಕಂದರೆ ಅವನು ನೈಟು ಮಲ್ಕೊಂಬಿಡ್ತಾನೆ ಬೇಗ. ಈ ರೀತಿ ಮಧ್ಯಾಹ್ನ ಮಲ್ಕೊಂಡಿಲ್ಲ ಅಂದರೆ ಹೋಮ್ವರ್ಕ್ ಮುಗಿಸಿ ಊಟ ಮಾಡಿದ ತಕ್ಷಣ ಮಲ್ಕೊತಾನೆ. ಆವಾಗ ಬೆಳಿಗ್ಗೆ ಬೇಗ ಎದ್ದೇಳೋದಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಮಧ್ಯಾಹ್ನ ಮಲ್ಕೊಂಬಿಟ್ರೆ 11 ಗಂಟೆ ರಾತ್ರಿ ಆದರೂ ಅವನು ನೈಟು ಮಲ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಸಂಜೆ ಹೊತ್ತು ಅವನ್ನ ಮಲಗಿಸೋದಿಲ್ಲ.
ಆವಾಗ ನೈಟ್ ಬೇಗ ನಾವು ಹೋಮ್ವರ್ಕ್ ಬರೆದು ಊಟ ಮಾಡಿ ಮಲ್ಕೊಂಬಿಡ್ತಾನೆ. ಆಗ ಬೆಳಿಗ್ಗೆ ಬೇಗ ಎದ್ದೇಳ್ತಾನೆ. ಸ್ಕೂಲಿಗೆ ಹೋಗಬೇಕಾದ್ರೆ ಮೈಂಡ್ ಕೂಡ ಅವನಿಗೆ ಫ್ರೆಶ್ ಆಗಿರುತ್ತೆ. ಸೊ ಹಾಗಾಗಿ ಇವಾಗ ಈವ್ನಿಂಗ್ ಆಗ್ತಾ ಬಂತು. ಅವ್ರ ಅಪ್ಪ ಬಂದ ತಕ್ಷಣ ಹಾಗೆ ಏನೋ ಬಂದು ಅಂದರೆ ಏನು ಬ್ರೆಡ್ದು ಕೇಕ್ ತಂದಿದ್ರು ಫ್ರೂಟ್ಸ್ದು. ಸೊ ಅದನ್ನು ಕೂಡ ಅವನು ಇವಾಗ ತಿಂತಾ ಇದ್ದಾನೆ. ಆಮೇಲೆ ಹಾಲು ಕುಡಿತಾನೆ. ಇವಾಗ ಒಂದು 5:30 6 ಒಳಗಡೆ ನಾನು ಅವನಿಗೆ ಹಾಲು ಕೂಡ ಕೊಡ್ತೀನಿ. ಏನು ಬೇರೆ ಸ್ನ್ಯಾಕ್ಸು ಫ್ರೂಟ್ಸು ಆ್ಯಕ್ಚುಲಿ ಡೈಲಿ ಫ್ರೂಟ್ಸು ಮತ್ತು ಡೇಟ್ಸ್ ಖರ್ಜೂರ ಅದನ್ನು ಕೊಡ್ತೀನಿ ನಾನು. ಬಟ್ ನೆನ್ನೆ ಏನೋ ಫ್ರೂಟ್ಸ್ದು ಕೇಕ್ ತಂದಿದ್ರು, ಅದನ್ನು ಇಷ್ಟಪಡ್ತಿದ್ದ ಅಂತ ಅದನ್ನು ಕೊಟ್ಟಿದ್ದೆ ಅಷ್ಟೇ. ಆನಂತರ ಎಲ್ಲ ತಿಂದು ಕುಡಿದು ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ಅವನು ಹೋಮ್ವರ್ಕ್ ಬರೆಯೋದು ಕುತ್ಕೊತಾನೆ. ಒಂದು 6 to 6:30 ಒಳಗಡೆ ಕುತ್ಕೊತಾನೆ. 7:30 8 ಹೋಮ್ವರ್ಕ್ ಬರೀತಿರ್ತಾನೆ. ರಫಲ್ಲಿ ಒಂದ್ಸಲ ಬರೀತಾನೆ, ಮತ್ತು ಅವರು ಮ್ಯಾಮ್ ಏನು ಕೊಟ್ಟಿರ್ತಾರೆ ಹೋಮ್ವರ್ಕು ಅದರಲ್ಲಿ ಒಂದ್ಸಲ ಬರೀತಾನೆ. ಆಮೇಲೆ ಹತ್ತತ್ರ 8 ಆಗ್ತಾ ಇದ್ದಂಗೆ ಊಟ ಕೇಳ್ತಾನೆ. ಆಮೇಲೆ ಊಟ ಮಾಡಿ ಅವನು ಬೇಗನೆ ಮಲ್ಕೊತಾನೆ. ಸೊ ಇದು ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಬೆಳಿಗ್ಗೆ ಬೇಗ ಎದ್ದೇಳ್ತಾನೆ, ಆರಾಮಾಗಿರ್ತಾನೆ, ಕಿರಿಕಿರಿ ಇರೋದಿಲ್ಲ ಅವನಿಗೆ. ಸೊ ಹಾಗಾಗಿ ನಾನು ಮಧ್ಯಾಹ್ನದ ಹೊತ್ತು ಮಲಗಿಸೋದಿಲ್ಲ. ಸೊ ನೋಡಿ ಇವಾಗ ಆಲ್ರೆಡಿ ಒಂದು 8:30 ಆಗ್ತಿದ್ದೆ, ಆಲ್ರೆಡಿ ಊಟಕ್ಕೆ ಕೂತಿದ್ದಾನೆ. ಸೊ ಊಟ ಮಾಡಿದ ತಕ್ಷಣ ಅವನು ಒಂದು ಸ್ವಲ್ಪ ಹೊತ್ತು ಇರ್ತಾನೆ. ಒಂದು ಸ್ವಲ್ಪ ಹೊತ್ತು ಇದ್ದು 9 to 9:30 ಒಳಗಡೆ ನಿದ್ದೆ ಹೋಗ್ತಾನೆ, ಮಲ್ಕೊಂಬಿಡ್ತಾನೆ. ಸೊ ನಾವೆಲ್ಲರೂ ಅಷ್ಟೇ, ಅಂದರೆ ನಾನು ಅಷ್ಟೇ ಅಂತ ಹೇಳೋಕ್ಕಾಗಲ್ಲ. ಇವರೆಲ್ಲ ಅಷ್ಟೊತ್ತಿಗೆ ಮಲ್ಕೊತಾರೆ. ನಮ್ಮ ಮನೆಯವ್ರೂ ಅಷ್ಟೇ ಲೇಟು. ಬಟ್ ಸಾನ್ವಿ ಕೂಡ ಆಲ್ಮೋಸ್ಟ್ 10 ಒಳಗಡೆ ಮಲ್ಕೊತಾ ಇದ್ದಾಳೆ. ಬಟ್ ಆದರೆ ಈ ನಡುವೆ ತುಂಬ ಲೇಟು 11:30 ಅವಳು ಎದ್ದಿರ್ತಾಳೆ. ಬಟ್ ಅಂದರೆ ಅವಳ ಪಾಡಿಗೆ ಅವಳು ಬಿಟ್ಟರೆ ಅವಳ ಪಾಡಿಗಳು ಆಟ ಆಡಿಕೊಂಡು ಕಿರ್ಚ್ಕೊಂಡು ಮಲ್ಕೊತಾಳೆ. ಸೊ ನಾನೇ ನಿದ್ದೆ ಹೋಗ್ಬಿಟ್ಟಿರ್ತೀನಿ ಅವಳು ಮಲ್ಕೊಳ್ಳೋಷ್ಟರಲ್ಲಿ. ಸೊ ಹಾಗಾಗುತ್ತೆ ನೋಡಿ. ಫಸ್ಟಿಗೆ ಅವಳು ಕ್ಯಾಮ್ರಾ ನೋಡಿಬಿಟ್ರೆ ಹಾಯ್ ಅಂತ ಮಾಡಲೇಬೇಕು. ಹಾಯ್ ಅಂತಲೇ ಮಾಡ್ತಾಳೆ ಅವಳು ನಗ್ತಾ. ಸೊ ನೋಡಿ, ನೋಡ್ತಾ ಇರ್ಬೋದು. ಸೊ ಇವಾಗ ಅವನು ಊಟ ಮುಗಿಸ್ತಾ ಇದ್ದಾನೆ. ಊಟ ಮುಗಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಮಲ್ಕೊತಾನೆ. ಸೊ ಇವಾಗ ಮಲ್ಕೊಳ್ಳೋದಕ್ಕೆ ಬಂದಿದ್ದಾನೆ. ಸೊ ಐ ಥಿಂಕ್ ಅಮೋಗ್ಸ್ ವ್ಲಾಗ್ ಇದೆಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತಾ ಇದ್ದೀನಿ. ಡೇಲಿ ಏನೆಲ್ಲ ಮಾಡ್ತಾನೆ ನನ್ನ ಒಂದು 4.5 ವರ್ಷದ ಮಗ ಅಂತ ಹೇಳಿಬಿಟ್ಟು ನಾನು ಇವತ್ತು ವ್ಲಾಗ್ನ ಮಾಡಿದ್ದಿದ್ದು. ಐ ಥಿಂಕ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಹೆಂಗೆ ಆಟ ಆಡ್ತಾ ಇದ್ದಾರೆ ಅಂತ. ಮಲ್ಕೊಳ್ಳೋದಕ್ಕೆ ಹೋದಾಗಲೂ ಕೂಡ ಇದೇ ರೀತಿ ಆಟ ಆಡ್ತಾ ಇರ್ತಾರೆ. ಸೊ ಇಬ್ಬರು ಮಕ್ಕಳಿದ್ರೆ ಹಿಂಗೇ. ಅದಕ್ಕೆ ಒಬ್ಬ ಮಗ ಇದ್ದರೆ ಮಗ ಅಲ್ಲ, ಒಬ್ಬಳು ಮಗಳಿದ್ರೆ ಮಗಳಲ್ಲ ಅಂತಾರೆ ಹಾಗೆ. ಸೊ ಇಬ್ಬರು ಮಕ್ಕಳು ಇರಬೇಕು ಅಂತ ಅದೇನು ಹೇಳ್ತಾರಲ್ಲ, ಆರ್ತಿಗೊಂದು ಕೀರ್ತಿಗೊಂದು, ನಮ್ಮದು ಕೀರ್ತಿಗೊಂದು ಆರ್ತಿಗೊಂದು ಅಂತ. ಸೊ ಒಂದು ಗಂಡು ಒಂದು ಹೆಣ್ಣು. ನನಗಂತೂ ತುಂಬಾ ಖುಷಿ. ಐ ಥಿಂಕ್ ಹ್ಯಾಪಿ ಫ್ಯಾಮಿಲಿ ಇದಕ್ಕಿಂತ ಬೇರೆ ಏನು ಬೇಕು ನಮಗೆ ಅಂತ. ಸೊ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನನ್ನ ಹಸ್ಬೆಂಡ್ ಕೂಡ ಇವ್ರ ಜೊತೆ ಆಟ ಆಡ್ತಾರೆ, ತುಂಬಾ ಆಟ ಆಡ್ತಾರೆ. ಬಟ್ ಆದರೆ ಇವತ್ತು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆದಷ್ಟು ಅವರು ಬೆಡ್ಶೀಟ್ ಹೊಸ್ಕೊಂಡು ಮಲ್ಕೊತಾ ಇದ್ದಾರೆ. ನೋಡಿ ನಾನು ತೋರಿಸ್ತೀನಿ ನೋಡಿ ಅಲ್ಲಿ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅನ್ನೋ ಕಾರಣಕ್ಕೇ ಅವರು ಬೆಡ್ಶೀಟ್ ಹೊಸ್ಕೊಂಡು ಮಲ್ಕೊತಾ ಇದ್ದಾರೆ. ಇವಳು ಹೆಂಗೆ ಒದ್ದಾಡ್ತಾ ಇದ್ದಾಳೆ, ಅವನು ಹೆಂಗೆ ಒದ್ದಾಡ್ತಾ ಇದ್ದಾನೆ ಅಂತ. ಸೊ ಫ್ರೆಂಡ್ಸ್, ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ, ಈ ಒಂದು ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಲವ್ ಯು ಆಲ್. ಬಾಯ್.